ಈ ಗಿಡಗಳಾಗ ಒಂದೊಂದು ರೋಜಾ ಹೂಗ್ಲವೆ ಮವ. ಅವ ಬಿಸಿಲು ಏರ್ತಾ 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 ಎಲೆಗಳು ಉದ್ರೋತಾವ ನೋಡು. ಇವ ಅವತ್ತ ನಾವು ಹಾಕ್ಬಿಡ್ದಾಗಿತ್ತು ನೋಡು. ಚೆನ್ನಾಗಿಲ್ಲ ಈ ಗಿಡಗಳು. ಹೂವ ಹೂನಪ್ಪೋ. ನಾನು ಹೂಗಳನ್ನ ಕಿತ್ತ ಮೇಲೆ ಆ ಹೂಗಳನ್ನ ಎತ್ತಿ ಪಕ್ಕಕ್ಕೆ ಹಾಕ್ತೀನಿ. ಏನಕ್ಕಪ್ಪ ವೇಸ್ಟ್, ಎಲ್ಲ ಉದ್ರೋತವೆ. ಅದೇ ಮವ, ದ್ಯಾವ ಹೆಂಗ್ ಬರ್ತಾವಳೆ ಬಿರಿ ಬಿರಿನ ಯಾಕ? ಅದೇನದು? ನಾನು ಇವಾಗ ತಾನೆ ಊಟ ತಿನ್ಕೊಂಡ್ ಬಂದಲ್ಲ. ಹಾ, ಯಾಕೆ ಇಷ್ಟು ಬಿರಿ ಬಿರಿನ್ ಬರ್ತಾವಳೆ? ಯಾಕಮ್ಮ ದೇವಮ್ಮ ಅಷ್ಟು ಬಿರಿ ಬಿರಿನ್ ಬಂದೆ ಯಾಕ? ಅಪ್ಪ, ಸವಿತನು ಮಗುವ ಕಾಣಿಸ್ತಾ ಇಲ್ಲಪ್ಪೋ. ಏ ರೂಮಾಗೆಲ್ಲ ಮಲ್ಕೊಂಡಿರ್ತಾಳೆ ನೋಡಮ್ಮ. ಮಗುನ ಎತ್ಕೊಂಡು ಎತ್ತಾನ ಅಥವಾ ಗೌರಿ ಮನೆ ಕಡೆನೋ ಎಲ್ಲಾನು ಹೋಗಿತ್ತಾಳೆ ನೋಡು. ಎತ್ತೋತಾಳೆ ಮನೆ ಬಿಟ್ಬಿಟ್ಟ. ಹಾ, ಹೋಗಿ ನೋಡೋಗು ಸರಿಯಾಗಿ. ಎಲ್ಲ ಕಡೆ ನೋಡಿದ್ನಪ್ಪೋ, ಇಲ್ಲಪ್ಪ ಎಲ್ಲೂ ಸವಿತಾ. ಅದೇನಮ್ಮ ಹಿಂಗೆ ಹೇಳ್ತೀಯಾ? ಎಲ್ಲ ಕಡೆ ನೋಡಿದ್ನಿ ಇಲ್ಲ ಸವಿತಾ ಅಂತ. ಹಾ, ಎತ್ತೋಗಿರ್ತಾಳೆ. ಕವಿತಾ ಫೋನ್ ಮಾಡಿದ್ನಪ್ಪ, ವಿಜಯಪ್ಪನ ಇಲ್ಲಿಗೆ ಬಂದವನ ಅಂತ. ಅಲ್ಲಿ ವಿಜಯಪ್ಪನ ಇಲ್ಲ ಅಂತಪ್ಪ, ಇಲ್ಲಿ ಸವಿತನು ಮಗು ಇಲ್ಲಪ್ಪ. ಇದೇನಮ್ಮ ಹಿಂಗೆ ಹೇಳ್ತಾ ಇದೀಯಾ? ಅಲ್ಲಿ ವಿಜಯಪ್ಪನಿಲ್ಲ, ಇಲ್ಲಿ ಸವಿತಾನು ಮಗು ಇಲ್ಲ. ಹಾ, ಇಬ್ರು ಮಾತಾಡ್ಕೊಂಡು ಎತ್ತನ ಹೊರಟ್ಬಿಟ್ರೆ ಹೆಂಗೆ? ಏನೋಪ್ಪ ನಂಗೇನು ತಿಳಿದು. ಬಾಪ ಹಂಗೆ ಬೆಂಗಳೂರು ಗಂಟ ಹೋಗ್ಬಿಟ್ಟು ಬರೋಣ. ಯಾಕೋ ನಂಗೆ ಪ್ರಾಣನೇ ನಿಲ್ತಾ ಇಲ್ಲ. ಅವ್ರನ್ನೆಲ್ಲ ನೋಡಿದ್ರೆ ಅಷ್ಟು ಧೈರ್ಯ ಬರ್ತೈತೆ. ಬಾಪ. ಮವ, ಇನ್ನೊಂದು ಅರ್ಧ ಗಂಟೆಗೆ ಬಸ್ ಅದೇ. ಹಂಗೆ ಹೋಗ್ಬಿಟ್ಟು ಬಿರಿನ್ ಬಂದ್ಬಿಡೋಗ್ರಿ ಮವ, ಏನೋ ನೋಡ್ಕೊಂಡು. ಬಾಪ ಹೋಗ್ಬಿಟ್ಟು ಬರೋಣ. ಅಪ್ಪ ಬಾ, ಏನೋ ಎತ್ತೋ ಕೇಳೋಣ ಬಾಪ. ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲಮ್ಮ. ಹಾ, ಎತ್ತೋದ್ರು ಏನೋ. ಆ ಸಂಗೀತಮ್ಮನ್ ಬೇರೆ ಅಂತ ಕೆಲ್ಸ ಮಾಡ್ಬಿಟ್ಲು. ಏನು ವಿಜಯಪ್ಪನ ಮನ್ಸ್ಗೆ ಹಾಕೊಂಡು ಬೇಜಾರು ಮಾಡ್ಕೊಂಡೋ ಏನೋ. ಏನಮ್ಮ ಇದು ಹಿಂಗಾಗೋಯ್ತಲ್ಲ ನಮ್ಮ ಕತೆ. ಅದಕ್ಕೆ ಬಾಪ, ಅಖಿಲಮ್ಮನ ಅವ್ರನ್ನೆಲ್ಲ ನೋಡಿದ್ರೆ ನಂಗೆ ಅಷ್ಟು ಧೈರ್ಯ ಬರ್ತೈತೆ. ಬಾಪ ಹೋಗೋಣ. ಸರಿ ನಡಿಯಮ್ಮ. ಮತ್ತೇನಪ್ಪ ದೇವಪ್ಪ? ಇಲ್ಲಮ್ಮ, ನಾನು ಇಲ್ಲೇ ಇರ್ತೀನಿ, ಹೋಗ್ಬಿಟ್ಟು ಹೋಗ್ರಿ. ತ್ವರದ ಹತ್ರ ಸುಮ್ಮನೆ ಹೂಗಳೆಲ್ಲ ಗಿಡಗಳು ತುಂಬವೆ. ಗ್ಯಾರನ್ ಕಿತ್ಕೊಂಡು ಹೋಗ್ಬಿಟ್ಟಾರು. ನೀವು ಹೋಗ್ಬಿಟ್ಟು ಹೋಗ್ರಿ. ಸರಪ್ಪ ಆಯ್ತಾ. ಮವ, ಒಂಚೂರಾದ್ರೂ ಟಿಫನ್ ಮಾಡಿ ಬನ್ರಿ ಮವ. ನಂಗೆ ಮಾತ್ರೆ ತಗೊಳಕ್ ಟೈಮ್ ಆಯ್ತು. ಟಿಫನ್ನು ಬೇಡ, ಏನು ಬೇಡ, ಹೋಗಮ್ಮ. ಬೇಡ, ನನ್ನ ಮಗನೇ ಮನೆ ಬಿಟ್ಟು ಹೋಗಿರುವಾಗ ನಂಗೆ ಟಿಫನ್ ಏನಕ್ಕೆ ಬೇಕಮ್ಮ? ಏನು ಬೇಡಮ್ಮ. ನಿಮ್ಮ ಯಜಮಾನ್ಗೋ ನಿನ್ನ ಮೈದನ್ಗೋ ಇಕ್ಕೊಡೋಗಮ್ಮ ತಿನ್ಲಿ. ರೀ ಸಂಜಯ್ ಬನ್ರಿ ಟಿಫನ್ ಮಾಡಿರಂತೆ. ಬೇಡ ಕವಿತಾ, ಸಂಜೆನ ಕರ್ಕೊಂಡೋಗು. ಸಂಜಯ್ ಹೋಗು, ಊಟ ಮಾಡ್ದೆ ಇಲ್ಲ? ಹೋಗು ಟಿಫನ್ ಮಾಡೋಗು. ರಾತ್ರಿ ಏನಾದರೂ ಉಪವಾಸ ಇದ್ದ ಏನು? ಏನ್ರಪ್ಪ ಎಲ್ಲ ಹಿಂಗೆ ಕುತ್ಕೊಂಡಿರ್ತೀರಾ? ಏನಾದರೂ ಆಫೀಸ್ ಕಡೆ ಹೋಗ್ತೀರಾ? ಹಾಂ, ಎಲ್ಲ ಜವಾಬ್ದಾರಿ ಇವಾಗ ನಿಮಗೆ ಬಿಟ್ಟು ಹೋಗೋನಲ್ಲ, ಏನೋ ಹಂಗೆ ನೋಡ್ಕೊಳ್ರಪ್ಪ. ಅಪ್ಪ ಅದು ನಂಗೇನು ಗೊತ್ತಿಲ್ಲಪ್ಪ. ಫ್ರೆಂಡ್ಸ್ ಹತ್ರ ಎಲ್ಲ ಹೆಂಗೆ ಮಾತಾಡಬೇಕು ಅಂತ ನನಗೇನು ಗೊತ್ತಿಲ್ಲ. ಅಣ್ಣನೇ ಎಲ್ಲ ಜವಾಬ್ದಾರಿ ತಗೊಂಡಿದ್ದು. ಅವನ ಮೇಲೆ ಜಗಳ ಮಾಡ್ತಾ ಇದ್ರಲ್ಲಪ್ಪ ಇಬ್ರು. ಎಲ್ಲ ಅವನ್ನೇ ವಿಜಯ್ ವಿಜಯ್ ಅಂತ ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಾ ಅಂತ. ಇವಾಗ ಎಲ್ಲಪ್ಪ ಅವನ್ನ ಬಿಸಾಕಿದ್ದೀರಿ ನಾವು. ನಿಮ್ಮನ್ನೇ ಇವಾಗ ತಲೆ ಮೇಲೆ ಕೂರ್ಸ್ಕೊಂತೀರಿ. ಎಲ್ಲ ಜವಾಬ್ದಾರಿ ನೀವೇ ತಗೊಳ್ರಪ್ಪ. ಹೆಂಗೋ ಅವನೊಬ್ಬನೇ ನಿಭಾಯಿಸ್ತಾ ಇದ್ದ ಎಲ್ಲ ಕೆಲಸನೂ. ಇವಾಗ ಇಬ್ರು ಇದ್ರಲ್ಲ, ನಿಭಾಯಿಸ್ರಪ್ಪ, ಏನೋ ಮಾಡ್ರಪ್ಪ. ಇದೇನಿದು ಎಲ್ಲಾರು ಹಿಂಗ್ ಸೈಲೆಂಟ್ ಆಗಿ ಕುತ್ಕೊಂಡಿದ್ದೀರಾ? ಹಾ ಕವಿತಾ, ಯಾಕಮ್ಮ ಎಲ್ಲಾರು ಹಿಂಗ್ ಸೈಲೆಂಟ್ ಆಗಿ ಹಿಂಗ್ ಕುತ್ಕೊಂಡಿದ್ದೀರಾ? ರೀ ನೀವ್ಯಾಕೆ ಹಿಂಗ್ ಕುತ್ಕೊಂಡಿದ್ದೀರಾ? ಏ ಅಜಯ್, ವಿಜಯ್ ಜೊತೆ ಆಫೀಸ್ಗೆ ಹೋಗ್ಲಿಲ್ಲೇನು? ಅಜಯ್, ಏ ಸಂಜಯ್, ನೀನ್ ಯಾವಾಗ ಬಂದು? ಹಾ, ನಿನ್ನೆ ಹಂಗ್ ಓಡೋದಲ್ಲ ನೀನು. ಒಳ್ಳೆ ಕಳ್ಳಂತರ ಮನೆ ಬಿಟ್ಟು ಓಡೋದಲ್ಲ. ಯಾವಾಗ ಬಂದೆ? ಅಮ್ಮ ಆವಾಗ್ಲೇನೆ ಬಂದೆ ಅಮ್ಮ. ಕವಿತಾ, ಯಾಕಮ್ಮ ಇನ್ನೂ ಟಿಫನ್ ಮಾಡಿಲ್ಲ? ಹಾ, ಎಲ್ಲಿ ನಿಮ್ ಬಾವ? ಎಲ್ಲಮ್ಮ ವಿಜಯ್? ಅಖಿಲಮ್ಮ. ಯಾಕೆ ಕವಿತಾ, ಏನಾಯ್ತಮ್ಮ? ಯಾಕೆ ಕಳ್ತಾ ಇದೀಯಾ? ಅಖಿಲಮ್ಮ, ವಿಜಯ್ ಬಾಬಾ ಮನೆ ಬಿಟ್ಬಿಟ್ಟು ಹೊರಟೋಗಿದ್ದಾರೆ ಅಖಿಲಮ್ಮ. ನನ್ನ ಮಗನ್ ನಾನು ಕುರಿ ತರ ಬೆಳೆಸಿಲ್ಲಮ್ಮ. ಎಲ್ಲದಕ್ಕೂ ತಲೆ ಬಗ್ಸ್ಕೊಂಡಿರು ಅಂತ ಹುಲಿ ತರ ಬೆಳೆಸಿದ್ದೀನಿ ಅವನ್ನ. ಅವ್ನು ಯಾವ ಕಾಲಕ್ಕೆ ಮನೆ ಬಿಟ್ಟು ಹೋಗ್ಬೇಕು? ಎಲ್ಲ ಹೋಗಿರ್ತಾನೆ ನೋಡು. ನಂಗೆ ಭಯ ಆಗ್ತೈತೆ ಅಖಿಲಮ್ಮ. ಅಕ್ಕನು ಪಾಪು ಬಾವ ಎಲ್ಲೋದ್ರು ಅಂತ. ಏನ್ ಹೇಳ್ತಾ ಇದೆಯಾ ಕವಿತಾ? ಹ, ಅಲ್ಲಿ ಸವಿತಾನು ಮಗು ಇಲ್ಲಂತ, ಇಲ್ಲಿ ವಿಜಯೂ ಇಲ್ಲ. ಏನಾಯ್ತು ರೀ? ಎಲ್ರಿ ವಿಜಯ್? ಹ, ಎಲ್ಲೋದ? ನಿಮ್ಗೆ ಹೇಳ್ತಾ ಅವ್ನು ಎಲ್ಲೂ ಹೋಗಲ್ಲ. ಎಲ್ಲ ವಿಷಯ ನಿಮ್ಗೆ ಗೊತ್ತಿರುತ್ತೆ. ಎಲ್ಲೋದ ರೀ? ಇಲ್ಲಮ್ಮ, ನಂಗೇನು ಗೊತ್ತಿಲ್ಲ. ಬೆಳಿಗ್ಗೆ ಕವಿತಾ ಬಂದು ಹೇಳೋವರೆಗೂ ನಂಗೇನು ಗೊತ್ತಿಲ್ಲಮ್ಮ. ಫೋನ್ ಆದ್ರೂ ಮಾಡ್ಬೇಕಾಗಿತ್ತಾನೆ. ಫೋನ್ ಮಾಡಿಲ್ಲಮ್ಮ. ಮಾಡಿದ್ಲು ಸವಿತಾ, ಫೋನು ಸ್ವಿಚ್ ಆಫು. ವಿಜಯ್ ಫೋನು ಸ್ವಿಚ್ ಆಫ್ ಅಮ್ಮ. ಏನಂತ ನಂಗೇನು ಗೊತ್ತಾಗ್ತಾ ಇಲ್ಲ. ಅಖಿಲ, ಅಖಿಲ, ಅಖಿಲ. ಅತ್ತೆ ಅತ್ತೆ ಎದೇನತ್ತೆ? ಯಾಕಮ್ಮ ಅಕ್ಕಂದಿರೋದು ನೀನು? ಎದೇರ ಅಖಿಲಮ್ಮ ಅತ್ತೆ, ಅಖಿಲಮ್ಮ ಅತ್ತೆ ಎದೇಳದ್ದೆ? ನೀನು ಎದ್ದೇಳಿ ನನ್ನ ಕಾಲು ಬತ್ತಾಳೆ. ಅತ್ತೆ ಎದ್ದೇಳದ್ದೆ? ಅಖಿಲಮ್ಮ ಅತ್ತೆ.
ಅಮ್ಮ ಅಮ್ಮ ಎದ್ದೇಳಮ್ಮ ಯಾಕಮ್ಮ ಅಮ್ಮ ಅಮ್ಮ ಅಖಿಲ ಅಖಿಲಮ್ಮ ಎದ್ದೇಳೆ. ಯಾಕೆ ಹಿಂಗೆ? ಅದಕ್ಕೆ ನಾನು ನಿಂಗೆ ಏನು ವಿಷಯ ಹೇಳಲ್ಲ, ನೀನು ಹಿಂಗೆ ಮಾಡ್ತೀಯಾ ಅಂತ. ಕವಿತಾ, ಹಿಡ್ಕಮ್ಮ, ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗೋಣ. ಅದೇ ಅದೇ ಎದರ ಅದೇ ಎದರ ನೀನು ಎದರ ಯಾಕೆ ಹಿಂಗ್ ಮಾಡ್ಕೊಂಡಿದ್ಯಾ ಅತ್ತೆ ನೀನು ಎದರದ್ದೆ ಅಪ್ಪ ಎತ್ಕೊಪ್ಪ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಎತ್ಕೊಪ್ಪ. ಬೇಡ ಬಿಡಪ್ಪ, ನೀವೇನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ರಿ. ಅವಳಿಗೆ ನೆಮ್ಮದಿನೇ ಇಲ್ಲಪ್ಪ. ಇವಾಗಾದ್ರೂ ನೆಮ್ಮದಿಯಾಗಿ ಮಲ್ಕೊಳ್ಳಿ ಬಿಡಪ್ಪ. ನಿಮ್ಮಂಥ ಮಕ್ಕಳನ್ನ ಎತ್ತಿದ್ದಕ್ಕೆ ಸಾರ್ಥಕ ಆಯ್ತು, ಸಾರ್ಥಕ ಆಗೋಯ್ತು ಅವಳ ಜೀವನ. ಅಪ್ಪ, ಆಗಿದ್ದು ಆಗೋಯ್ತಪ್ಪ. ಬನ್ರಿ ಅಪ್ಪ, ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಅಪ್ಪ, ಎಲ್ಲೂ ಕರ್ಕೊಂಡು ಹೋಗೋದು ಬೇಡಪ್ಪ, ನಾನು ನಿಂತಿನ. ಅವಳು ಇಲ್ಲೇ ಆರಾಮಾಗಿರ್ಲಿ, ಆರಾಮಾಗಿರ್ಲಿ. ನೀವು ಆಡೋ ಆಟಗಳನ್ನೆಲ್ಲ ನೋಡಿ ನೋಡಿ ಅವಳಿಗೂ ಸಾಕಾಗೋಯ್ತು, ಸಾಕಾಗೋಯ್ತು. ಮವ ಮವ ಹಂಗನ್ಬೇಡ್ರಿ ಮವ, ನಡೀರಿ ಮವ ಅಖಿಲಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಅಖಿಲಮ್ಮನ ಇಲ್ಲ ಅಂತಂದ್ರೆ ನಾವ್ಯಾರು ಇಲ್ಲ ಮವ. ಅಖಿಲಮ್ಮನೇ ನಮ್ಮ ಪ್ರಪಂಚ ಮವ. ನಾವು ಬನ್ರಿ ಮವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಅಜ್ಜಿ ಅಜ್ಜಿ ಎದರ ಅಜ್ಜಿ ನೀನು ಎದರ ಅಜ್ಜಿ ನಿನ್ನ ನೋಡ್ಕೊಂಡ್ರೆ ನಂಗೆ ಭಯ ತರ ಅಜ್ಜಿ ಎದರ ಅಜ್ಜಿ ಎದರ ಅಜ್ಜಿ ನಿಮ್ಮ ಕಂಬರ ಅಜ್ಜಿ ನಂಗೆ ಭಯ ಆಡುತ್ತೆ ಅಜ್ಜಿ ಅಜ್ಜಿ ಎದರ ಅಜ್ಜಿ ಅಮ್ಮನ ಬಿಟ್ಟಿತ್ತು ಅತ್ತಾಳಲ್ಲ ನೀನು ನನ್ನ ಜೊತೆಗೆ ಇರು ಅಜ್ಜಿ ಎಂತ ಹೋಗರ ಅಜ್ಜಿ ಅಜ್ಜಿ ಅಮ್ಮ ಬಿಟ್ಟಿತ್ತು ಅತ್ತಾಗಲ್ಲ ಅಪ್ಪ ಅಪ್ಪ ನನ್ ತಪ್ಪಾಯ್ತಪ್ಪ. ಅಪ್ಪ ಈ ಒಂದ್ಸರಿ ಕ್ಷಮಿಸ್ಬಿಟ್ರಪ್ಪ. ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ನಡೀರಪ್ಪ. ಅಮ್ಮನಿಲ್ಲ ಅಂತಂದ್ರೆ ನಾವೆಲ್ಲ ಈ ಮನೆಗೆ ಹೆಂಗಪ್ಪ ಇರೋದು? ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ, ಇನ್ನೊಂದ್ಸರಿ ಇಂಥ ತಪ್ಪು ಮಾಡಲ್ಲಪ್ಪ. ಕವಿತಾ, ಏನಾಯ್ತಮ್ಮ ಅಖಿಲಮ್ಮನ್ಗೆ? ಅಮ್ಮ ಅಖಿಲಮ್ಮನ ತಲೆ ಸುತ್ತಿ ಬಿದ್ದೋಗ್ಬಿಟ್ರಮ್ಮ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ದಿರ ಏನಮ್ಮ ನಿಮ್ದು? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ತಾನೆ ಅಣ್ಣ? ಯಾಕಣ್ಣ ನೀವು ಹಿಂಗೆ ಮಾಡ್ತಾ ಇದ್ದೀರಾ? ಯಾವ ಸುಖಕ್ಕಾಗಿ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಮ್ಮ? ಯಾವ ಸುಖಕ್ಕಾಗಿ ಕರ್ಕೊಂಡು ಹೋಗ್ಲಿ? ಏನೋ ಮಕ್ಕಳಿಂದ ಖುಷಿಯಾಗಿರ್ತಾಳೆ ನಾನು ಹೆಂಡತಿ ಅನ್ಕಂಡೆ. ಮಕ್ಕಳಿಂದ ಅವಳಿಗೆ ಸುಖ ಸಿಕ್ಲಿಲ್ಲಮ್ಮ, ಬರೀ ನೋವೇ ಸಿಕ್ಕಿದ್ದು. ಎಲ್ಲರೂ ಹಿಂಸೆ ಕೊಟ್ಬಿಟ್ರಮ್ಮ ಅವಳ್ಗ, ಎಲ್ಲ ಹಿಂಸೆ ಕೊಟ್ಬಿಟ್ರು. ಎಲ್ಲಾನ ಹೋಗ್ಲಿ ಬಿಡಮ್ಮ, ಯಾವ ಹಾಸ್ಪಿಟ್ಲು ಬೇಡ, ಏನು ಬೇಡ. ಬುದ್ಧಿ ಹಂಗಂದ್ರೆ ಆತೈತಾ? ನಡೀರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ನಡೀರಿ ನಡೀರಿ, ಎದ್ದೇಳ್ರಿ. ಅಣ್ಣ ಕರ್ಕೊಂಡೋಣ ಅಖಿಲಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಅದೇ ಅದೇ ಎದಲದ್ದಿ ಎದಲದ್ದಿ ಆ ಕಡೆ ಹೋಗನೆ ಎದಲದ್ದಿ ಮಕ್ಕಳು ಮಕ್ಕಳು ಅಂತ ಬಡ್ಕೊಂತ ಇದ್ಲು. ಒಂದೊತ್ತು ತಿಂದಿಲ್ಲ ಅಂದ್ರೆ ಅಯ್ಯೋ ನನ್ನ ಮಕ್ಕಳು ತಿಂದಿಲ್ಲ, ನನ್ನ ಮಕ್ಕಳು ತಿಂದಿಲ್ಲ ಅಂತ ಕೊರ್ಗೋಳು. ಇವತ್ತು ಅದೇ ಮಕ್ಕಳು ಮೋಸ ಮಾಡ್ಬಿಟ್ರಮ್ಮ, ದೇವಮ್ಮ ನಮ್ಗ ಮೋಸ ಮಾಡ್ಬಿಟ್ರಮ್ಮ. ಯಾರಿಗೆ ಬೇಕಮ್ಮ ಈ ಮಕ್ಕಳು, ಯಾರಿಗೆ ಬೇಕು? ಅಖಿಲಮ್ಮ ಅಖಿಲಮ್ಮ ಎದ್ದೇಳ ಅಖಿಲಮ್ಮ. ಇನ್ಮೇಲೆ ಅವರೆಲ್ಲ ನಿಮ್ಮ ಮಕ್ಕಳು, ನಾವು ನಿಮ್ಮ ಮಕ್ಕಳು. ಎದ್ದೇಳ ಅಖಿಲಮ್ಮ, ನಿಮ್ಮನ್ನ ನಾವು ನೋಡ್ಕೊಂತೀರಿ ಚೆನ್ನಾಗಿ ಅಖಿಲಮ್ಮ. ಎದ್ದೇಳ ಅಖಿಲಮ್ಮ. ಅಪ್ಪ ಅಪ್ಪ ನಡೀರಪ್ಪ, ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಅಪ್ಪ ನಡೀರಪ್ಪ, ನಮ್ಗೆ ತಪ್ಪಾಯ್ತಪ್ಪ, ಇನ್ನೊಂದ್ಸರಿ ಇಂಥ ತಪ್ಪೆಲ್ಲ ಮಾಡಲ್ಲಪ್ಪ. ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ, ನಡೀರಪ್ಪ. ಇಲ್ಲಪ್ಪ, ಯಾವ ಹಾಸ್ಪಿಟ್ಲಿಗೂ ಬೇಡ. ಅವಳಿಗೆ ಎಲ್ಲಿ ನೆಮ್ಮದಿ ಸಿಗ್ತೈತೋ ಅಲ್ಲಿರ್ಲಿ. ಹೋಗ್ಲಿ ಬಿಡಪ್ಪ, ಹೋಗ್ಲಿ ಬಿಡು. ಅಲ್ಲಾದ್ರೂ ನೆಮ್ಮದಿಯಾಗಿರ್ಲಿ. ನೀವಂತೂ ನೆಮ್ಮದಿ ಕೊಡ್ಲಿಲ್ಲ, ಅವಳು ಸತ್ತು ಸ್ವರ್ಗದಲ್ಲಾದ್ರೂ ನೆಮ್ಮದಿಯಾಗಿರ್ಲಿ ಬಿಡ್ರಪ್ಪ. ಮವ ಹಂಗೆಲ್ಲ ಮಾತಾಡ್ಬೇಡ್ರಿ ಮವ, ನಮ್ಗೆ ಅಖಿಲಮ್ಮನ್ ಬೇಕು ಮವ. ಮವ ಅದೇ ಎದಲದ್ದಿ ಅಕಲ ಮಾತಿ ಎದಲ ಜಾನು ಜಾನು ಮನಕ ಓನೆ ಎದಲಜ್ಜಿ ಜಾನುನ ಮಾತತೆ ನಿಂತಡಿ ಒತ್ತಿ ಅಜ್ಜಿ ಅಕಲ ಮಾತಿ ಎದಲಜ್ಜಿ ಅಕಲಮ್ಮ ಅಕಲಮ್ಮ ಎದಲಮ್ಮ ಅಮ್ಮ ಎದಲ ದೇವಮ್ಮ, ಈ ಕಡೆಗೆ ಬಮ್ಮ, ನಾನು ಎತ್ಕೊಂಡೋಗ್ತೀನಿ ಅಖಿಲಮ್ಮನ. ಅದು ನನ್ನ ಮಗು ಇದ್ದಂಗೆ. ನಮ್ಮ ಅಖಿಲಮ್ಮನ ಚೆನ್ನಾಗಿರ್ಬೇಕಮ್ಮ. ನಂಗೆ 30 ವರ್ಷ ಅನ್ನ ಹಾಕೊಳ್ಳಮ್ಮ. ಅಮ್ಮ ನಂಗೆ ಕನ್ಪೂರ್ಣೇಶ್ವರಿ. ಬಮ್ಮ ಈ ಕಡೆ, ನನ್ನ ಮಗು ನಾನೇ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ತೀನಿ, ನಾನೇ ಸೇರಿಸ್ತೀನಿ. ಯಾರು ನೋಡ್ಕೊಳೋದೇ ನನ್ನ ಮಗುನ? ಬಮ್ಮ ದೇವಮ್ಮ ಈ ಕಡೆ. ತಾತ ತಾತ ಎತ್ಕೊಳ್ಳಿ ತಾತ, ಹಾಸ್ಪಿಟ್ಲಿಗೆ ಹೋಗೋಣ, ಎತ್ಕೊಳ್ರಿ ತಾತ. ತಾತ ಅಖಿಲಮ್ಮನ್ ಬೇಕು ತಾತ ನಮ್ಕ. ಬಸಯ್ಯ ಬೇಡ, ಸುಮ್ಮನೆ ಇರು ಬಸಯ್ಯ, ಬೇಡ ಸುಮ್ಮನೆ ಇರು. ಅವಳು ಹಿಂಗೆ ಪ್ರಾಣ ಬಿಟ್ಬಿಡ್ಲಿ. ಎಲ್ಲೂ ತೋರಿಸೋದು ಬೇಡ, ಏನು ಬೇಡ. ಈ ಮನೆಗೆ ಆಧಾರವಾಗಿದ್ದಿದ್ದೆ ಅದೊಂದು ಜೀವ. ಆ ಜೀವಕ್ಕೆ ಎಷ್ಟು ಬೇಜಾರಾಗಿದ್ರೆ ಮನೆ ಬಿಟ್ಟು ಹೋಗೈತೆ. ಹಾ, ಎಷ್ಟು ಮನ್ಸಕ್ಕೆ ನೋವು ಮಾಡವ್ರೆ ಇವರಿಬ್ರು. ಇವರಿಬ್ರು ಮಗಳು ಅನ್ಸ್ಕೊಂಡಳು, ಅವಳು ಅವಮಾನ ಮಾಡ್ಬಿಟ್ರು ಬಸಯ್ಯ ನನ್ನ ಮಗನ್ಕ.
ಅವಮಾನ ಮಾಡಿಬಿಟ್ರು. ಅದಕ್ಕೆ ಅವನಿಗೆಲ್ಲೋ ಬೇಜಾರಾಗಿ ಮನೆ ಬಿಟ್ಟು ಹೊರಟೋಗ್ಬಿಟ್ನು. ಅವನ ಮೇಲೆ ಪ್ರಾಣ ಇಟ್ಕೊಂಡಿದ್ಲು ಇವಳು. ಎಲ್ಲಿಗೂ ಕರ್ಕೊಂಡು ಹೋಗೋದು ಬೇಡ, ಸುಮ್ಮನೆ ಬಸಯ್ಯ, ಬೇಡ ಸುಮ್ಮನೆ